ನಾರ್ತ್ ಇಂಡಿಯಾದಾಗ ಭಾಳ ಫೇಮಸ್ ಆಗಿರೋ ಈ ರೆಸಿಪಿ ಭಾಳ ಕೆಟ್ಟ ಪ್ರೋಟೀನಿಂದ ಕೂಡಿರ್ತೈತಿ, ಫೈಬರ್ ಇರ್ತೈತಿ, ಬ್ಲಡ್ ಶುಗರ್ಗೆ ಭಾಳ ಅಂದ್ರೆ ಭಾಳ ಚಲೋ ಮತ್ತು ಗಟ್ ಬ್ಯಾಕ್ಟೀರಿಯಾಗೂ ಭಾಳ ಇಂಪಾರ್ಟೆಂಟ್ ನೋಡ್ರಿ ಇದು. ಇದನ್ನು ಮಾಡಿಕೊಂಡು ತಿನ್ನೋದ್ರಿಂದ ದೇಹಕ್ಕೆ ಭಾಳ ಆರೋಗ್ಯ ಇರ್ತೈತಿ. ಇದು ಹೆಂಗೆ ಮಾಡೋದತ್ತು ಹೇಳ್ತನು. ಅದಕ್ಕಿಂತ ಮೊದಲು ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಚಾನಲ್ ಹೆಸರು ನಿಮಗೆ ಗೊತ್ತೈತಲ್ಲ, ಝೀರೋ ಆಯಿಲ್ ಕುಕಿಂಗ್. ಮತ್ತು ಯಾರೆಲ್ಲ ಫಸ್ಟ್ ಟೈಮ್ ನೋಡತ್ತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಫಾಲೋ ಮಾಡೋದು ಮಾತ್ರ ಮರ್ಯಾಕೆ ಹೋಗಬೇಡ್ರಿ. ಫಸ್ಟಿಗೆ ಇಲ್ಲಿ ಏನು ಮಾಡೋನು, ರಾಜ್ಮಾ ಮತ್ತು ಕರಿ ಉರ್ಗ್ ದಾಲ್ ಅಂದರೆ ಉದ್ದಿನ ಬೇಳೆ ಇರ್ತವಲ್ಲ, ಅವ್ನು ರಾತ್ರಿ ಎಲ್ಲ ನೆನೆಸಿಟ್ಕೊಂಡು ಬಿಟ್ಟೇನಿ. ಅವ್ತರ್ನಿಗೆ ಏನು ಮಾಡೋನು, ಕುಕ್ಕುವನ್ನು ಕುಕ್ಕರ್ನ್ಯಾಗ ಹಾಕಿ ಒಂದು 3 ಕಪ್ ಅಷ್ಟು ನೀರು ಹಾಕಿ ಬಿಡ್ತನು. ನೀವು ಬೇಕಾದ್ರೆ ಜಾಸ್ತಿನೂ ಹಾಕೋಬೋದು, ಬಟ್ 3 ಕಪ್ ಹಾಕಿರೋ ಸಾಕು. ಅದು ಕುದೀತೈತಿ. ಒಂದು 4 ವಿಸಿಲ್ ತೊಗೊರಿ. ಇದಕ್ಕೆ ಸ್ವಲ್ಪ ಮತ್ತು ರುಚಿ ಬೇಕಲ್ಲ, ಇದಕ್ಕೆ ಏನು ಮಾಡೋದು, ಉಪ್ಪು ಹಾಕಿ ಕೂ 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 ಅಂಥೇಳಿ 3 ವಿಸಿಲ್ ಕುದಿಸಿ ಬಿಡ್ತನು. ಇದ್ರ ಜೊತೆ ತಿನ್ನಕ್ಕೆ ಒಂದು ವೆಜಿಟೇಬಲ್ ಕಿಚಡಿ ಮಾಡ್ಕೊಳ್ಳು. ಅದು A1 ಕಾಂಬಿನೇಷನ್ ಇರ್ತೈತಿ. ಅದಕ್ಕೆ ಕ್ಯಾಪ್ಸಿಕಮ್, ಬಟಾಣಿ, ಅಕ್ಕಿ ಮತ್ತು ಉಳ್ಳಾಗಡ್ಡಿ, ಟೊಮ್ಯಾಟೊ, ಕಾಲಿಫ್ಲವರ್ ಎಲ್ಲ ರೆಡಿ ಮಾಡ್ಕೊಂಬಿಟ್ಟನಿ. ಇದಕ್ಕೊಂದು ಮಸಾಲೆ ರೆಡಿ ಮಾಡ್ಕೊತನು. ಒಂದು ಮಿಕ್ಸರ್ ಜಾರ್ನ್ಯಾಗ ಏನು ಮಾಡಿರಿ, ಪುದೀನ ಮತ್ತು ಕೊತ್ತಂಬರಿ, ಬೆಳ್ಳುಳ್ಳಿ, ಉಪ್ಪು ಮತ್ತು ಇದಕ್ಕೆ ಒಂದು ಸ್ವಲ್ಪ ಹಸಿ ತೆಂಗಿನಕಾಯಿ ಹಾಕ್ಕೊಂಡು ಒಂದು 2-3 ಸತಿ ಗಿರ್ ಅಂತ ಮಿಕ್ಸರ್ದಾಗ ಅನ್ನಿಸ್ಕೊಂಡು ಬಂದುಬಿಡ್ರಿ. ಅವಾಗ ಏನಾಗ್ಬಿಡ್ತೈತಿ, ಹಿಂಗೆ ಒಂದು ನಿಮಗೆ ಮಿಕ್ಸರ್ದಾಗ ಒಂದು ಮಸಾಲ ರೆಡಿ ಆಗಿಬಿಡ್ತೈತಿ. ಇದು ಭಾಳ ಇಂಪಾರ್ಟೆಂಟ್ ಟೇಸ್ಟಿಗೆ. ಆಮೇಲೆ ಒಂದು ಕುಕ್ಕರ್ನಾಗ ಏನು ಮಾಡಿರಿ, ಇವೇನು ಮಸಾಲೆ ಇರ್ತಾವಲ್ಲ, ಬೇಸಿಕ್ ಮಸಾಲೆಗಳು, ಬಿರಿಯಾನಿ ಮಾಡೋಕೆ ಪಲಾವ್ ಮಾಡೋಕೆ ಹಾಕತ್ತೀವಲ್ಲ ನಾವು, ಅದನ್ನು ಹಾಕಿ ಸ್ವಲ್ಪ ವಾಸನೆ ಬರೋವರೆಗೂ ಹುರ್ಕೊರಿ. ನಾ ಇಲ್ಲಿ ಎಣ್ಣೆ ಪನ್ನಿ ಏನು ಯೂಸ್ ಮಾಡಿಲ್ಲ, ನೀವು ಮಾಡೋಕ್ಕೆ ಹೋಗಬೇಡ್ರಿ, ಎಣ್ಣೆ ಭಾಳ ಡೇಂಜರಸ್ ಹೆಲ್ತ್ಗೆ. ಅದಕ್ಕೆ ಅದಾದ್ಮೇಲೆ ನಮ್ಮ ಒಗ್ಗರಣೆ ಐಟಮ್ಸ್ಗಳು ಜೀರಿಗೆ, ಸಾಸಿವೆ ಎಲ್ಲನೂ ಆ ಪಾತ್ರೆ ಒಳಗೆ ಡ್ಯಾನ್ಸ್ ಮಾಡೋವರೆಗೂ ಮಾಡಿಸಿ, ಆಮೇಲೆ ಈರುಳ್ಳಿ ಹಾಕಿ, ಈರುಳ್ಳಿನೂ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಡ್ಯಾನ್ಸ್ ಮಾಡಿಸಿ, ಆಮೇಲೆ ಟೊಮ್ಯಾಟೊ ಹಾಕ್ರಿ. ಟೊಮ್ಯಾಟೊನು ನೀರು ಬಿಟ್ಟು ಸತ್ತಂಗೆ ಆದಮೇಲೆ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಸೌಟಿಂದ ಅಕ್ಕಡಿಂದ ಇಕ್ಕಡಿಂದ ಅಕ್ಕಡಿ ಅಳಿಗಾಡ್ಸ್ಬಿಡ್ರಿ. ಇಲ್ಲ ಅಂತಂದ್ರೆ ಟೊಮ್ಯಾಟೋದು ಎಲ್ಲ ಪಾತ್ರೆಗೆ ಹತ್ಕೊಂಡು ಬಿಡ್ತಾವೆ. ಆಮೇಲೆ ಪಾತ್ರೆ ತೊಳೆಯಕ್ಕೆ ನಿಮ್ಮನ್ನು ಬೈತಾಳೆ. ನೀವು ತೊಳಿತಿದ್ರೆ ನೀವೇ ಬೈಕೋತೀರಿ, ಬೇರೆದವ್ರು ತೊಳಿತಿದ್ರು ಬೈತಾರೆ. ಆಮೇಲೆ ನಿಮಗೆ ಯಾವ್ಯಾವ ತರಕಾರಿ ಬೇಕು ಅವನ್ನ ಹಾಕೋರಿ. ನಾ ಇಲ್ಲಿ ಕ್ಯಾಪ್ಸಿಕಮ್, ಬಟಾಣಿ, ಕಾಲಿಫ್ಲವರ್ ಇವನ್ನೆಲ್ಲ ಹಾಕ್ಕೊಂಡೇನಿ. ನಿಮಗೆ ಯಾವ್ದು ಇಷ್ಟ ಅದನ್ನು ಹಾಕೋರಿ. ಬೇಕಾದ್ರೆ ಬಟಾಟಿನೂ ಹಾಕ್ಕೋಬೋದು. ಅವತ್ರನೂ ಒಂದು ಸ್ವಲ್ಪ ಇಕ್ಕಡಿಂದ ಅಕ್ಕಡಿ ತಿರುಗಾಡ್ಸ್ಬಿಡ್ರಿ. ಅವು ಒಂದು ಸ್ವಲ್ಪ ಸತ್ತಂಗೆ ಆಗಿ ಬಿಡಲಿ. ಅದಾದಮೇಲೆ ಮಸಾಲೆ ಹಾಕ್ಕೊಂಬಿಡ್ರಿ. ಮಸಾಲೆ ಟೇಸ್ಟ್ ಹೇಳಿಲ್ಲ ಭಾಳ ಮಸ್ತ್ ಇರ್ತೈತಂತ. ಅದು ಹಾಕ್ಕೊಂಡು ಸ್ವಲ್ಪ ಮಸಾಲೆ ಎಲ್ಲ ಈ ತರಕಾರಿ ಒಳಗೆ ಹೀರ್ಕೊಳ್ಳೋವರೆಗೂ ಸೌಟಿಂದ ಆ ಕಡೆ ಅಳಗಾಡ್ಸ್ಬಿಡ್ರಿ. ಇದ್ರ ನಿಮ್ಗೊಂದು ಸ್ವಲ್ಪ ಖಾರ ಉಪ್ಪು ಕಡಿಮೆ ಅನಿಸುತ್ತಪ್ಪ ಅಂತಂದ್ರೆ ಮ್ಯಾಲೆ ಖಾರ ಉಪ್ಪು ಹಾಕೋರಿ. ಮತ್ತು ಮಕ್ಕಳಿಗೆ ಮಾಡಕತ್ತಿದ್ರಂದ್ರೆ ಹಾಕ್ಕೊಳಕ್ಕೆ ಹೋಗ್ಬೇಡ್ರಿ, ಪಾಪ ಅತ್ತೆ ಊಟನ ಮಾಡೋದಿಲ್ಲ. ಅದಕ್ಕೆ ಹೇಳಕತ್ತೀನಿ. ಅವು ಖಾರ ಅದು ಎಲ್ಲ ಒಂದು ಸ್ವಲ್ಪ ತರಕಾರಿ ಒಳಗೆಲ್ಲ ಹೀರ್ಕೊಂಡು ಮ್ಯಾಲೆ ಏನು ಮಾಡಿರಿ, ನಿಮ್ಮ ಮನೆಗೆ ಎಷ್ಟು ಕ್ವಾಂಟಿಟಿ ಬೇಕು ಅಷ್ಟು ಹಾಕ್ರಿ. ನಾ ಇಲ್ಲಿ 1 ಕಪ್ ಅಕ್ಕಿ ಹಾಕೇನಿ. ನಿಮಗೊಂದು ಸ್ವಲ್ಪ ಇದು ಪಲಾವ್ ಉದುರು ಬೇಕಾಗಿತ್ತಂದ್ರೆ ನೀರು ಕಡಿಮೆ ಇಟ್ಕೊರಿ. ಇಲ್ಲ ನನ್ನಂಗೆ ಕಿಚಡಿ ಗತೆ ಮಾಡೋರಿದ್ರೆ ಸ್ವಲ್ಪ ನೀರು ಜಾಸ್ತಿ ಹಾಕೋರಿ. ನೀವು ಈ ದಾಲ್ ಮಕ್ಕನಿಗೆ ಈ ಥರ ಕಿಚಡಿ ಗತೆ ಮಾಡ್ಕೊಂಡು ತಿಂದ್ರೆ ನನಗೆ ಭಾಳ ಸೇರ್ತೈತಿ. ಸ್ಪೆಷಲಿ ನಮ್ಮ ಮನ್ಯಾಗೂ ಎಲ್ಲರಿಗೂ ಸೇರ್ತೈತಿ. ಅದಕ್ಕೆ ನಾವು ಹಿಂಗೆ ಮಾಡೇವಿ. ಇದನ್ನು ನೀರು ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ಇದನ್ನು ಒಂದು ಕುಕ್ಕರ್ ಒಂದು 2 ವಿಸಿಲ್ ತೊಗೊಂಡ್ಬಿಟ್ರೆ ಅಂದ್ರೆ ಬಿಸಿ ಪಲಾವ್ ರೆಡಿ ಆಗ್ತೈತಿ. ಅದು ರೆಡಿ ಆಗೋಕ್ಕಿಂತ ಮೊದಲು ಕೂಗಾಕೆ ಇಟ್ಟಿದ್ದಿಲ್ಲ ಒಂದು ಕುಕ್ಕರ್ನ್ಯಾಗ. ಇವೆಲ್ಲ ಉರ್ದಾಲದು ಎಲ್ಲ ಅವು ಕುದ್ದಿರ್ತಾವೆ, ನೋಡ್ಕೊಂಬಿಡ್ರಿ ಒಂದು ಸತಿ. ರಾಜ್ಮಾ ಚಂದಂಗೆ ಕುದ್ದೈತವಲ್ಲ, ಇಲ್ಲಾಂದ್ರೆ ಕಡಿಯಾಕೆ ಹೋದ್ರೆ ಮತ್ತು ಹಲ್ಲು ಮುರಿದು ಬಿಡ್ತಾವೆ. ಸೊ ಇದನ್ನು ಸೈಡ್ಗೆ ಇಟ್ಕೊರಿ. ಇದಕ್ಕೊಂದು ಮಸಾಲೆ ರೆಡಿ ಮಾಡ್ಕೊಳ್ಳು. ಮಸಾಲೆ ಅಲ್ಲ, ಒಂದು ಗ್ರೇವಿ. ನಾನು ನಿಮಗೆ ಹೇಳಿಲ್ಲ, ಇಲ್ಲಿ ನಾ ಬೆಣ್ಣೆ ಯೂಸ್ ಮಾಡತ್ತಿಲ್ಲ, ವೇಗನ್ ಯೂಸ್ ಮಾಡೀನಿ ಅಂಥೇಳಿ. ಅದು ಏನಪ್ಪ ಅಂತಂದ್ರೆ ನೆನೆಸಿಟ್ಟಿದ್ದು ಗೋಡಂಬಿ, ಹಸಿ ತೆಂಗಿನಕಾಯಿ ಹಾಕಿ ರುಬ್ಕೊಂಡ್ರೆ ನೋಡಿ, ಅದು ನಿಮಗೊಂದು ಬೆನ್ನಿಗತೆ ಬಂದುಬಿಡ್ತೈತಿ. ಅದು ಭಾಳ ಟೇಸ್ಟ್ ಇರ್ತೈತಿ. ಇದ್ರದ್ದು ಸೀಕ್ರೆಟ್ ಇಂಗ್ರೀಡಿಯಂಟ್. ಸೊ ಇದನ್ನು ರೆಡಿ ಮಾಡಿ ಇಟ್ಕೊಂಡು ಒಂದು ಪಾತ್ರೆ ಹಾಕೋರಿ. ಮತ್ತು ಅದ್ರಾಗೆಲ್ಲ ಬೇಸಿಕ್ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಂಡು ಅವೆಲ್ಲ ಡ್ಯಾನ್ಸ್ ಮಾಡೋಕ್ಕದ ಕೂಡಲೇ ಆ್ಯಸ್ ಯೂಶ್ವಲ್ ಈರುಳ್ಳಿ ಹಾಕೋರಿ, ಕರಿಬೇವು ಹಾಕೋರಿ, ಟೊಮ್ಯಾಟೊ ಹಾಕೋರಿ. ಎಲ್ಲನೂ ಒಂದು ಸ್ವಲ್ಪ ಬಾಡಿಸ್ಕೊಂಬಿಡ್ರಿ. ಒಂದು ಸ್ವಲ್ಪ ಅವೆಲ್ಲ ಜೀವ ಬಿಟ್ಟಂಗೆ ಆಗಿರಬೇಕು. ಸೊ ಹಂಗೆ ಜೀವ ಬಿಟ್ಟಂಗೆ ಆದಮೇಲೆ ನಾ ಇಲ್ಲೇ ಒಣ ಮೆಣಸಿನ್ಕಾಯಿ ಹಾಕೋದು ಸ್ಟಾರ್ಟಿಂಗ ಮರ್ತು ಬಿಟ್ಟೀನಿ. ಅದಕ್ಕೆ ಈಗ ಹಾಕಕತ್ತೇನಿ. ನೀವು ಮೊದಲು ಹಾಕ್ಕೊಂಬಿಡ್ರಿ. ಹಾಕ್ಕೊಂಡು ಸೌಟಿಂದ ಅಕ್ಕಡಿ ಅಳಿಗಾಡ್ಸ್ಬಿಡ್ರಿ. ಅವಾಗ ಅವು ಏನು ಕೆಂಪು ಮೆಣಸಿನ್ಕಾಯಿ ಇರ್ತಾವಲ್ಲ, ಅವು ಒಂಚೂರು ಖಾರ ಬಿಟ್ಕೊಂಡು ಬಿಡ್ತಾವೆ. ಖಾರ ಬಿಟ್ಕೊಂಡು ಅಂತ ರೆಡಿ ಆಗಿಬಿಡ್ತಾವೆ. ಆ ಟೈಮ್ನಾಗ ಸ್ವಲ್ಪ ಇಲ್ಲಿ ಏನು ಮಾಡ್ರಿ ಅಂತಂದ್ರೆ, ನೀವು ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ ಮತ್ತು ಜೀರಿಗೆ ಪುಡಿ ಮತ್ತು ಅರ್ಶಿನ ಪುಡಿ ಹಾಕಿ ಮತ್ತೊಂದು ಸತಿ ಸೌಟ್ನಾಗ ಇದನ್ನು ಮಾಡ್ಕೊಂಡು ಟೊಮ್ಯಾಟೊ ಎಲ್ಲ ಫುಲ್ ಹಣ್ಣಾಗಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಚಂದಂಗೆ ಬೇಯಿಸ್ಕೊಂಬಿಡ್ರಿ. ಇಲ್ಲ ಅಂತಂದ್ರೆ ಅದು ಗ್ರೇವಿ ಕನ್ಸಿಸ್ಟೆನ್ಸಿ ಕರೆಕ್ಟಂಗೆ ಬರೋದಿಲ್ಲ, ಸ್ವಲ್ಪ ಸ್ಮ್ಯಾಶ್ ಆದಂಗೆ ಆಗಬೇಕವ. ಸೊ ಇದೆಲ್ಲ ಚಂದಂಗೆ ಕುದ್ದ ಮೇಲೆ ಮೊದಲೇ ಏನು ಕುದಿಸಿಟ್ಕೊಂಡಿರ್ತೀವಲ್ಲ ರಾಜ್ಮಾ ಮತ್ತು ಬ್ಲ್ಯಾಕ್ ಉರ್ಗ್ ದಾಲ್, ಅವನ್ನ ಹಾಕ್ಕೊಂಡು
ಚಂದಂಗಿ ತಿರುವ್ಯಾಡಿ ಕಳ 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 ಅಂತ ಕುದಿಬೇಕು. ಸ್ವಲ್ಪ ಗಟ್ಟಿ ಅನ್ನಿಸ್ಬೇಕು. ಅದು ನೀರೇನು ಹಾಕೊಂಡಿರ್ತಿಲ್ಲ ಅದು ನೋಡಿ ನಿಮಗೆ ವೀಡಿಯೋದಾಗ ನೋಡ್ರೆ ಗೊತ್ತಾಗ್ತೈತಿ. ಈ ರೇಂಜಿಗೆ ಗಟ್ಟಿ ಆತಂದ್ರೆ ಆಲ್ರೆಡಿ ಗೋಡಂಬಿ ಮತ್ತು ಹಸಿ ತೆಂಗಿನಕಾಯಿ ಏನು ರುಬ್ಬಿಟ್ಕೊಂಡಿರ್ತೀವಲ್ಲ ಅದನ್ನು ಹಾಕಿ ಚಂದಂಗೆ ಇನ್ನೊಂದು 2-3 ನಿಮಿಷ ನೀವು ಇದನ್ನು ಕುದಿಸಿದ್ರಿ ಅಂತಂದ್ರೆ ಭಾರಿ ಆದಂಥ ದಾಲ್ ಮಕ್ಕನ್ ರೆಡಿ ಆಗಿಬಿಡ್ತೈತಿ. ಒಟ್ಟು ಇದನ್ನು ಟೋಟಲ್ ಮಾಡಕ್ಕೆ ನಿಮಗೆ 10 ಮಿನಿಟ್ಸ್ ಅಷ್ಟೇ ಟೈಮ್ ಹಿಡಿತೈತಿ. ಯಾರೇ ಬಂದಾಗ ಮಾಡಿಕೊಟ್ರು ಅಂದ್ರೆ ಭಾರಿ ಇರ್ತೈತಿ. ನೀವು ಮನ್ಯಾಗ ಮಾಡ್ಕೊಂಡು ತಿನ್ನಿರಿ. ಬಿಕಾಸ್ ಪ್ರೋಟೀನ್ ಜಾಸ್ತಿ ಐತಿ ಇದ್ರಾಗ. ಮಸ್ತ್ ದೇಹಕ್ಕೂ ಒಳ್ಳೆಯದು. ಈ ಥರದ್ದೆಲ್ಲ ಬೆನಿಫಿಟ್ಸ್ನ ಡಿಸ್ಕ್ರಿಪ್ಷನ್ ಒಳಗೆ ಕೊಟ್ಟಿರ್ತೇನೆ, ಚೆಕ್ ಮಾಡಿರಿ. ಅದಾದಮೇಲೆ ನಮ್ಮ ಅಡ್ಗೆ ಕಿಂಗ್ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಸೌಟಿಂದ ಆ ಕಡೆ ಈ ಕಡೆ ತಿರುವ್ಯಾಡಿ ಸ್ವಲ್ಪ ಸಿಮ್ ಒಳಗೆ ಒಂದು 2-3 ನಿಮಿಷ ಬೇಯಿಸ್ಕೊಂಡು ಬಿಟ್ರೆ A1 ದಾಲ್ ಮಕ್ಕನ್ ರೆಡಿ ಆಗಿಬಿಡ್ತೈತಿ. ಮತ್ತು ಇದನ್ನು ಒಂದು ಸ್ವಲ್ಪ ನೋಡೋಕೆ ಚಂದ ಅನ್ನಿಸ್ಬೇಕಲ್ಲ, ಅದಕ್ಕೆ ಏನು ಮಾಡ್ಬೇಕು ನಾವು ಸರ್ವಿಂಗ್ ಬೌಲ್ನಾಗ ಹಾಕಾಕತ್ತೇನೆ ಇಲ್ಲಿ. ನಾ ಹಿಂಗೆ ಸರ್ವಿಂಗ್ ಬೌಲ್ನಾಗ ಹಾಕಿ ಚಂದ ಹಿಂಗೆ ತೋರಿಸ್ಲಿಲ್ಲ ಅಂದ್ರೆ ನೀವು ನನ್ನ ವೀಡಿಯೋ ನೋಡೋಂಗಿಲ್ಲ. ಅದು ಒಂದು ಮ್ಯಾಟರ್ ಭಾಳ ಐತಿ. ಹೀಗಾಗಿ ಸರ್ವಿಂಗ್ ಬೌಲ್ನಾಗ ಹಾಕಾಕತ್ತೇನೆ. ಹಾಕಿ ಸ್ವಲ್ಪ ನಿಮಗೆ ಡೆಕೋರೇಟಿವ್ ಥರ ತೋರ್ಸತ್ತೇನೆ. ಮೇನ್ ಈ ದಾಲ್ ಮಕ್ಕನ ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್ ಇರ್ತೈತಿ. ಪ್ಲೀಸ್ ಡಯಾಬಿಟಿಕ್ ಇರೋರು ಇದನ್ನು ಕನ್ಸ್ಯೂಮ್ ಮಾಡಿರಿ. ಸೊ ನಾನು ಇದನ್ನು ಕನ್ಸ್ಯೂಮ್ ಮಾಡ್ತೇನೆ. ಇದರಿಂದ ಬ್ಲಡ್ ಶುಗರ್ ಆಗಲಿ, ಕಾನ್ಸ್ಟಿಪೇಷನ್ಸ್ ಆಗಲಿ, ಅನೆಮಿಕ್ ಆಗಲಿ, ಡಯಾಬಿಟಿಕ್ ಇದೆಲ್ಲ ಪ್ರಾಬ್ಲಮ್ಸ್ಗಳು ನಿಮಗೆ ಸಾಲ್ವ್ ಆಗ್ತಾವೆ. ನೀವು ಇದನ್ನು ರೊಟ್ಟಿ ಜೊತೆನೂ ತಿನ್ಬೋದು, ಚಪಾತಿ ಜೊತೆ ತಿನ್ಬೋದು, ಅನ್ನದ ಜೊತೆ ತಿನ್ಬೋದು, ದೋಸೆ ಜೊತೆ ತಿನ್ಬೋದು, ಯಾವ ಬೇಕಾದ ಕಾಂಬಿನೇಷನ್ ಜೊತೆನೂ ನೀವು ಇದನ್ನು ತಿನ್ಬೋದು. ಸೂಪರ್ ಡೂಪರ್ ಆದಂಥ ಹೆಲ್ದಿ ರೆಸಿಪಿ ಇದೆ. ಒಂದು ಸತಿ ಟ್ರೈ ಮಾಡಿರಿ, ಹಿಂಗಿತ್ತಂತ ಹೇಳ್ರಿ. ಮತ್ತು ದಯವಿಟ್ಟು ಯಾರೆಲ್ಲ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ನಾಳೆ ಮತ್ತೊಂದು ಹೊಸ ವೀಡಿಯೋಂದಿಗೆ ಮತ್ತು ಹೆಲ್ದಿ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಮೀಟ್ ಆಗ್ತೀನಿ. ಅಲ್ಲಿವರೆಗೂ ಬಾಯ್, ಲವ್ ಯು ಆಲ್.